ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಫೋನ್ ಕಾಲ್ ಮಾಡದೆ ಹೋದರೆ ಡೌಟ್ ಕ್ಲಿಯರ್ ಆಗಲ್ಲ. ಜಾಮರ್ ಆಫ್ ಮಾಡಿಬಿಟ್ರೆ ಚಿನ್ನು ಮರಿ ಮನೆಯವರು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಏನು ಮಾಡೋದು? ಹಾಂ, ಚಿನ್ನುಮರಿ, ಚಿನ್ನುಮರಿ, ಹಾ ರೀ, ಏನು ಮಾಡ್ತಾ ಇದ್ದೀರಿ? ಸ್ನಾನಕ್ಕೆ ಬಂದಿದ್ದೀನಿ. ಹಾಂ, ಸರಿ ಸರಿ, ನಿಧಾನಕ್ಕೆ ಸ್ನಾನ ಮಾಡ್ಕೊಂಬನ್ನಿ. ಸದ್ಯ ನೆಟ್ವರ್ಕ್ ಬಂತು. ಸದ್ಯ ಅಂತೂ ಇದು ಜಾನು ಫೋನ್ ಕನೆಕ್ಟ್ ಆಯ್ತು. ನೆಟ್ವರ್ಕ್ ಬಂದಿದೆ. ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಹಲೋ, ಅದಕ್ಕೆ ಏನಿದು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ನನ್ನ ಮದುವೆ ಆಗಿ ಮನೆಗೆ ಬಂದಮೇಲೆ ನೀವು ನನಗೆ ಜಾಸ್ತಿ ಕಾಲೇ ಮಾಡಿಲ್ಲ. ಫೋನ್ ಮಾಡಿ ಮಾತಾಡಬೇಕು ಅಂತಾನೆ ಅನ್ಕೋತೀನಿ ಜಾನು. ಆದರೆ ನೀನು ಹೇಗೂ ಅತ್ತೆ ಹತ್ರ ಮಾತಾಡ್ತಿರ್ತೀಯಲ್ಲ, ಆವಾಗಲೇ ನಾನು ಮಾತಾಡಿರ್ತೀನಿ. ಅದಿರಲಿ, ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಲ್ವಾ? ಎಲ್ಲರೂ ಚೆನ್ನಾಗಿದ್ದೀವಿ ಜಾನು. ಆದರೆ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಅಮ್ಮಂಗೆ ಹುಷಾರಿಲ್ವಾ? ಏನಾಯ್ತು ಅದಕ್ಕೆ? ಏನು ಅಂತ ಗೊತ್ತಿಲ್ಲ ಜಾನು. ಆದರೆ ಅತ್ತೆ ಇತ್ತೀಚೆಗೆ ಯಾವಾಗ ನೋಡಿದ್ರೂ ಏನೋ ಯೋಚನೆ ಮಾಡ್ತಾನೇ ಇರ್ತಾರೆ. ಮೊದಲಿನ ಥರ ನಗ್ನಗ್ತಾ ಇರೋದೇ ಇಲ್ಲ ಅವರು. ಬಹುಶಃ ಆ ರೀತಿ ಯೋಚನೆ ಮಾಡಿ ಮಾಡಿನೇ ಅವ್ರಿಗೆ ಬಿ ಪಿ ಲೋ ಆಗಿತ್ತು ಅನಿಸುತ್ತೆ. ಇದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ದುಬಿಟ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ದೀವಿ. ಆದರೂ ಏನಾಗಿದೆ ಅಂತ ಸರಿಯಾಗಿ ಗೊತ್ತಾಗಲಿಲ್ಲ. ಅಯ್ಯೋರಮ್ಮ, ಅಲ್ಲ ಇಷ್ಟೆಲ್ಲ ಆದರೂ ನನಗೆ ಯಾಕೆ ನೀವು ಹೇಳಲಿಲ್ಲ? ಇಲ್ಲ ಜಾನು, ಮಾವ ನಿನ್ನೆನೇ ಫೋನ್ ಮಾಡಿ ಜಯಂತ್ ಅವ್ರಿಗೆ ಹೇಳಿದಾರಂತಲ್ಲ ಅತ್ತೆ ಹುಷಾರಿಲ್ಲ ಅಂತ. ಜಯಂತ್ ಅವ್ರು ನಿನ್ಗೆ ಹೇಳಲಿಲ್ವಾ? ವಿಷಯ ಗೊತ್ತಾಗ್ತಿದ್ದಂಗೆ ನೀನು ನಿನ್ನೆನೆ ಓಡೋಡ್ ಬರ್ತೀಯ ಅಂತ ಅನ್ಕೊಂಡೆ. ನೀನು ಬರಲೇ ಇಲ್ವಲ್ಲ, ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಅಂತೂ ಇಂತೂ ಇವತ್ತು ಕನೆಕ್ಟ್ ಆಯಿತು ನೋಡು. ಹೌದಾ? ಅವ್ರ ಫೋನಲ್ಲೂ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ. ಹೋಗ್ಲಿ ಬಿಡು ಜಾನು. ಜಾನು, ನೀನು ಒಂದ್ಸಲ ಬಂದು ಅತ್ತೆನ ಮಾತಾಡ್ಸ್ಕೊಂಡು ಹೋದರೆ ಅವರಿಗೂ ತುಂಬ ಸಮಾಧಾನ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಬಿಡುವು ಮಾಡ್ಕೊಂಡು ಒಂದ್ಸಲ ಬಂದು ಹೋಗು ಜಾನು. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದೆ. ಸರಿ, ಅದಕ್ಕೆ ಬರ್ತೀನಿ. ಸರಿ ಜಾನು. ಛೇ, ಇವರಿಷ್ಟು ಬೇಗ ಬಂದು ಆಲ್ರೆಡಿ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಚಿನ್ನುಮರಿ, ಏನಾಯ್ತು? ರೀ, ಅಮ್ಮಂಗೆ ಹುಷಾರಿಲ್ಲ ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ರಂತೆ ನಿಮಗೆ. ಯಾಕ್ರಿ ನನಗೆ ಹೇಳಲಿಲ್ಲ? ನೋಡಿ ಹೇಗೆ ಗಾಬರಿ ಮಾಡ್ಕೋತಿದ್ದೀರಾ. ಇದಕ್ಕೆ ಹೇಳಿಲ್ಲ, ಫೋನ್ ಮಾಡೋಕ್ಕೆ ನೆಟ್ವರ್ಕು ಇರಲಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಈಗಲೇ ಅಮ್ಮನ ನೋಡಬೇಕು. ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿಂದ ನಂಗೆ ಕೈ ಕಾಲೇ ಆಡ್ತಿಲ್ಲ. ಬನ್ನಿ ಮನೆಗೆ ಹೋಗೋಣ. ಚಿನ್ನುಮರಿ, ಈಗ ಏಕಾಏಕಿ ಹೊರಡೋದು ಅಂದರೆ ಹೆಂಗೆ? ಕೆಲ್ಸಗಳಿದೆ. ಸರಿ, ಆಗಿದ್ರೆ ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ನಾನು ಹೋಗಲೇಬೇಕು. ನಾನು ಹೋಗ್ತೀನಿ. ಅರೆ ಚಿನ್ನುಮರಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.